ನೋಡಿ, ಭಾರತದ ಇತಿಹಾಸದಲ್ಲಿ ಎಷ್ಟೋ ಕಥೆಗಳು ಕಾಲನ ಗರ್ಭದಲ್ಲಿ ಕಳೆದು ಹೋಗ್ಬಿಡ್ತವೆ. ಇದು ಕೂಡ ಅಂಥದ್ದೇ ಒಬ್ಬ ಚಕ್ರವರ್ತಿಯ ಕಥೆ. ತನ್ನ ಸಾಮ್ರಾಜ್ಯವನ್ನ ಬಹುತೇಕ ಶೂನ್ಯದಿಂದ ಕಟ್ಟಿ ಅಂದಿನ ಅತಿದೊಡ್ಡ ಸಾಮ್ರಾಜ್ಯದ ವಿಜಯಯಾತ್ರೆಗೆ ಬ್ರೇಕ್ ಹಾಕಿದ ಮಹಾನ್ ಯೋಧ ಇಮ್ಮಡಿ ಪುಲಕೇಶಿ. ಬನ್ನಿ, ಈತನ ರೋಚಕ ಸಾಹಸಗಾಥೆಯನ್ನ ಒಟ್ಟಿಗೆ ತಿಳಿಯೋಣ. ಆ ಕಾಲದಲ್ಲಿ ಅಂದ್ರೆ ಸುಮಾರು 7ನೇ ಶತಮಾನದಲ್ಲಿ ಉತ್ತರ ಭಾರತವನ್ನ ಹರ್ಷವರ್ಧನ ಅನ್ನೋ ಮಹಾನ್ ಚಕ್ರವರ್ತಿ ಆಳುತ್ತಿದ್ದ. ಅವನ ಕನ್ಸೇನ್ ಗೊತ್ತಾ? ಇಡೀ ಭಾರತವನ್ನ ತನ್ನ ಕಾಲಡಿಗೆ ತರಬೇಕು ಅಂತ. ಅವನ ಸೇನೆಯ ಮುಂದೆ ನಿಲ್ಲುವವರು ಯಾರೂ ಇರಲಿಲ್ಲ. ಅದಕ್ಕೆ ಅವನಿಗೆ ಸಕಲೋತ್ತರ ಪಥನಾಥ ಅಂದ್ರೆ ಇಡೀ ಉತ್ತರದ ಒಡೆಯ ಅಂತ ಬಿರುದು. ಯೋಚನೆ ಮಾಡಿ, ಅಂಥ ಅಜೇಯ ಶಕ್ತಿಯ ದಕ್ಷಿಣದ ದಂಡಯಾತ್ರೆಯನ್ನ ತಡೆದು ನಿಲ್ಸಿದ್ಯಾರು? ಸಾಧ್ಯನಾ? ಹೌದು, ಅದು ಸಾಧ್ಯವಾಯಿತು. ಯಾಕಂದ್ರೆ ದಕ್ಷಿಣದಲ್ಲಿ ಮತ್ತೊಂದು ಮಹಾನ್ ಶಕ್ತಿ ಉದಯಿಸಿತ್ತು. ಅದು ಸುಮ್ಮನೆ ಇರಲಿಲ್ಲ, ಬದಲಿಗೆ ಉತ್ತರದ ಆ ಚಕ್ರವರ್ತಿಗೆ ನೇರವಾಗೇ ಸವಾಲ್ ಹಾಕಿತ್ತು. ಆ ಶಕ್ತಿಯ ಕೇಂದ್ರಬಿಂದುವೇ ಇಮ್ಮಡಿ ಪುಲಕೇಶಿ, ನಮ್ಮ ಈ ಕಥೆಯ ಹೀರೋ. ಪ್ರತಿಯೊಬ್ಬ ಹೀರೋ ಕಥೆಯ ಹಾಗೆ ಪುಲಕೇಶಿಯ ಪಯಣ ಕೂಡ ಸುಲಭವಾಗಿರಲಿಲ್ಲ. ಅವನ ಮೊದಲ ಯುದ್ಧವೇ ಹೊರಗಿನ ಶತ್ರುಗಳ ಜೊತೆ ಅಲ್ಲ, ಬದಲಿಗೆ ತನ್ನದೇ ರಕ್ತ ಸಂಬಂಧಿಗಳ ವಿರುದ್ಧ, ತನ್ನ ಹುಟ್ಟು ಹಕ್ಕನ್ನ ಪಡೆದುಕೊಳ್ಳಲಿಕ್ಕಾಗಿ ನಡೆದ ದೊಡ್ಡ ಸಂಘರ್ಷವಾಗಿತ್ತು ಅದು. ಚಾಲುಕ್ಯ ವಂಶದ ನ್ಯಾಯಯುತ ಉತ್ತರಾಧಿಕಾರಿ ಇಮ್ಮಡಿ ಪುಲಕೇಶಿ. ಆದರೆ ಅಧಿಕಾರದ ಹಾದಿ ಹೂವಿನ ಹಾಸಿಗೆಯಂತೂ ಖಂಡಿತ ಆಗಿರ್ಲಿಲ್ಲ. ಅದು ಶುರುವಾಗಿದ್ದೇ ತನ್ನ ಚಿಕ್ಕಪ್ಪನ ವಿರುದ್ಧದ ಒಂದು ರಕ್ತಸಿಕ್ತ ಅಂತರ್ಯುದ್ಧದ ಮೂಲಕ. ಬಹುಶಃ ಅವನ ನಾಯಕತ್ವವನ್ನು ಪರೀಕ್ಷಿಸಿನ ಮೊದಲ ಅಗ್ನಿಪರೀಕ್ಷೆ ಇದೇನೇನೋ. ತಂದೆ 1ನೇ ಕೀರ್ತಿವರ್ಮನ್ ತೀರ್ಕೊಂಡಾಗ ಪುಲಕೇಶಿ ಇನ್ನೂ ಚಿಕ್ಕ ಹುಡುಗ. ಹಾಗಾಗಿ ಅವನ ಚಿಕ್ಕಪ್ಪ ಮಂಗಳೇಶ ರಾಜಪ್ರತಿನಿಧಿಯಾಗಿ ಅಧಿಕಾರಕ್ಕೆ ಬಂದ. ಆದ್ರೆ ಅಧಿಕಾರದ ಆಸೆ ಸುಮ್ನೆ ಬಿಡುತ್ತಾ ಸಿಂಹಾಸನವನ್ನ ತನ್ನ ಮಗನಿಗೆ ಕೊಡಬೇಕು ಅಂತ ಸಂಚು ಮಾಡ್ದ. ಇದರ ಪರಿಣಾಮ ಪುಲಕೇಶಿ ತನ್ನದೇ ರಾಜ್ಯದಿಂದ ಹೊರಹೋಗಿ ತನ್ನ ಹಕ್ಕಿಗಾಗಿ ಒಂದು ಸೈನ್ಯವನ್ನೇ ಕಟ್ಟಬೇಕಾಗಿ ಬಂತು. ಪುಲಕೇಶಿಯ ಆಸ್ಥಾನಕವಿ ರವಿಕೀರ್ತಿಯೇ ಬರೆದ ಐಹೊಳೆ ಶಾಸನದಲ್ಲಿ ಸಿಕ್ಕಿರೋ ಈ ಒಂದು ಸಾಲು ಆ ಕುಟುಂಬ ಕಲಹಕ್ಕೆ ಒಂದು ಪರ್ಸನಲ್ ಟಚ್ ಕೊಟ್ಟುತ್ತೆ. ಇದು ಬರೀ ಅಧಿಕಾರದ ಆಸೆ ಆಗಿರ್ಲಿಲ್ಲ, ಬದಲಿಗೆ ಅಸೂಯೆಯೂ ಆಗಿತ್ತು ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಇತಿಹಾಸ ಅಂದ್ರೆ ಇದೆ ಅಲ್ವಾ? ಕೊನೆಗೂ ಒಂದು ಕಠಿಣ ಹೋರಾಟದ ನಂತರ ಪುಲಕೇಶಿ ತನ್ನ ಚಿಕ್ಕಪ್ಪನನ್ನ ಸೋಲಿಸಿ ತನಗೆ ನ್ಯಾಯವಾಗಿ ಸಿಗಬೇಕಿದ್ದ ಸಿಂಹಾಸನವನ್ನ ಏರಿದ. ಈ ಆಂತರಿಕ ಯುದ್ಧ ಅವನನ್ನ ಮತ್ತಷ್ಟು ಗಟ್ಟಿಗೊಳಿಸಿತ್ತು. ಅವನ ಜೀವನದ ಮೊದಲ ಅಧ್ಯಾಯ ಇಲ್ಲಿಗೆ ಮುಗಿತು. ಅವನ ನಿಜವಾದ ದಿಗ್ವಿಜಯದ ಪಯಣ ಇಲ್ಲಿಂದ ಶುರುವಾಯಿತು. ಸರಿ, ಸಿಂಹಾಸನವನ್ನಂತೂ ಭದ್ರಪಡಿಸಿಕೊಂಡ. ಈಗ ಪುಲಕೇಶಿ ತನ್ನ ದೃಷ್ಟಿಯನ್ನ ಸಾಮ್ರಾಜ್ಯ ವಿಸ್ತರಣೆ ಕಡೆಗೆ ತಿರುಗಿಸಿದ. ಅವನ ಸೇನಾ ಸಾಮರ್ಥ್ಯ, ಅವನ ರಣತಂತ್ರಗಳು ಇಡೀ ದಕ್ಕನ್ ಪ್ರಸ್ಥಭೂಮಿಯ ನಕ್ಷೆಯನ್ನೇ ಬದಲಿಸ್ಬಿಟ್ವು. ಅವನ ಆರಂಭಿಕ ದಂಡಯಾತ್ರೆಗಳ ವೇಗವನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಮಿಂಚಿನ ವೇಗದಲ್ಲಿದ್ವು. ಬನವಾಸಿಯ ಕದಂಬರನ್ನ ಸೋಲಿಸಿ ತನ್ನ ಹಿಡಿತವನ್ನ ಗಟ್ಟಿಮಾಡ್ಕೊಂಡ. ಪಶ್ಚಿಮ ಕರಾವಳಿಯನ್ನ ಗೆದ್ದು ವ್ಯಾಪಾರದ ಮೇಲೆ ಹಿಡಿತ ಸಾಧಿಸಿದ. ಕೆಲವೇ ವರ್ಷಗಳಲ್ಲಿ ಇಡೀ ದಕ್ಷಿಣ ದಕ್ಕನ್ ಪ್ರಸ್ಥಭೂಮಿಯ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿದ. ದಕ್ಷಿಣದಲ್ಲಿ ತನ್ನ ಸ್ಥಾನ ಭದ್ರವಾದ ಮೇಲೆ ಅವನ ಸಾಮ್ರಾಜ್ಯದ ಗಡಿಗಳು ಉತ್ತರದ ಕಡೆ ವಿಸ್ತರಿಸೋಕೆ ಶುರುವಾದ್ವು. ಇದು ಅನಿವಾರ್ಯವಾಗಿ ಅವನನ್ನ ಉತ್ತರ ಭಾರತದ ಮಹಾನ್ ಚಕ್ರವರ್ತಿ ಹರ್ಷವರ್ಧನನ ಸಾಮ್ರಾಜ್ಯದ ಗಡಿಗೆ ತಂದು ನಿಲ್ಲಿಸಿತು. ಒಂದು ಮಹಾ ಸಂಘರ್ಷದ ವೇದಿಕೆ ಸಿದ್ಧವಾಗಿತ್ತು. ಈಗ ಈ ಕಥೆಯ ಅತ್ಯಂತ ರೋಚಕ ಘಟ್ಟಕ್ಕೆ ಬಂದಿದ್ದೀವಿ. ಇದು ಬರೀ 2 ಸೇನೆಗಳ ನಡುವಿನ ಯುದ್ಧವಾಗಿರ್ಲಿಲ್ಲ. ಇದು ಆಗಿನ ಭಾರತದ ಇಬ್ಬರು ಅತ್ಯಂತ ಶಕ್ತಿಶಾಲಿ ಆಡಳಿತಗಾರರ ನಡುವಿನ ಪ್ರತಿಷ್ಠೆಯ ಮಹಾಕದನವಾಗಿತ್ತು. ನೋಡಿ, ಒಂದು ಕಡೆ ಉತ್ತರ ಭಾರತದ ಅಧಿಪತಿ ಹರ್ಷವರ್ಧನ, ಇನ್ನೊಂದು ಕಡೆ ದಕ್ಷಿಣದ ಒಡೆಯನಾಗಿ ಹೊರಹೊಮ್ಮುತ್ತಿದ್ದ ಪುಲಕೇಶಿ. ಒಬ್ಬನಿಗೆ ದಕ್ಷಿಣವನ್ನ ಗೆದ್ದು ಅಖಂಡ ಭಾರತದ ಚಕ್ರವರ್ತಿ ಆಗಬೇಕು ಅನ್ನೋ ದೊಡ್ಡ ಮಹತ್ವಾಕಾಂಕ್ಷೆ, ಇನ್ನೊಬ್ಬನಿಗೆ ತನ್ನ ಸ್ವಾಭಿಮಾನ ಮತ್ತು ತನ್ನ ಸಾಮ್ರಾಜ್ಯವನ್ನ ರಕ್ಷಿಸಿಕೊಳ್ಳೋ ಅನಿವಾರ್ಯತೆ. ಈ ಸಂಘರ್ಷ ಅನಿವಾರ್ಯವಾಗಿತ್ತು ಅಲ್ವಾ? ಆ ಮಹಾಯುದ್ಧ ನಡೆದ ಸ್ಥಳ ಕೂಡ ಅಷ್ಟೇ ಸಾಂಕೇತಿಕವಾಗಿತ್ತು. ಸಾವಿರಾರು ವರ್ಷಗಳಿಂದ ಉತ್ತರ ಮತ್ತೆ ದಕ್ಷಿಣ ಭಾರತವನ್ನ ವಿಭಜಿಸುತ್ತಿದ್ದ ನರ್ಮದಾ ನದಿಯ ತೀರ. ಅಲ್ಲೇ ಇತಿಹಾಸದ ದಿಕ್ಕನ್ನೇ ನಿರ್ಧರಿಸುವ ಆ ಮಹಾಯುದ್ಧ ನಡಿತು. ಅಬ್ಬಾ, ಪುಲಕೇಶಿಯ ಆಸ್ಥಾನಕವಿ ರವಿಕೀರ್ತಿ ಬರೆದ ಈ ಸಾಲು ಆ ಯುದ್ಧದ ಫಲಿತಾಂಶವನ್ನ ಎಷ್ಟು ಕಾವ್ಯಾತ್ಮಕವಾಗಿ ವರ್ಣಿಸುತ್ತೆ ನೋಡಿ. ಇದು ಪುಲಕೇಶಿಯ ದಿಗ್ಭ್ರಮೆಗೊಳಿಸುವ ವಿಜಯಕ್ಕೆ ಮತ್ತು ಹರ್ಷನ ಹೆಮ್ಮೆಯ ಸೋಲಿಗೆ ಸಿಕ್ಕ ಶಾಶ್ವತ ಸಾಕ್ಷಿ. ಈ ಯುದ್ಧದ ಐತಿಹಾಸಿಕ ಮಹತ್ವವನ್ನ ಬರೀ ನಮ್ಮ ದೇಶದ ಶಾಸನಗಳು ಮಾತ್ರ ಹೇಳೋದಿಲ್ಲ. ಚೀನಾದ ಯಾತ್ರಿಕ ಹುಯನ್ ಸ್ವಾಂಗನಂತಹ ಅಂತಾರಾಷ್ಟ್ರೀಯ ನಿಷ್ಪಕ್ಷಪಾತ ವೀಕ್ಷಕ ಕೂಡ ದಾಖಲಿಸಿದ್ದಾನೆ.
ಇದು ಪುಲಕೇಶಿಯ ಸಾಧನೆಗೆ ಸಿಕ್ಕ ಒಂದು ಜಾಗತಿಕ ಮನ್ನಣೆ ಅಂತಾನೆ ಹೇಳಬಹುದು. ಹರ್ಷನ ಮೇಲಿನ ಆ ಐತಿಹಾಸಿಕ ವಿಜಯದ ನಂತರ ಪುಲಕೇಶಿ ತನ್ನ ಅಧಿಕಾರದ ಉತ್ತುಂಗಕ್ಕೆ ತಲುಪಿದ. ದಕ್ಷಿಣಾಪಥಪತಿ ಅಂದ್ರೆ ದಕ್ಷಿಣದ ಒಡೆಯ ಅನ್ನೋ ಬಿರುದು ಈಗ ನಿಜಕ್ಕೂ ಅನ್ವರ್ಥವಾಗಿತ್ತು. ಅವನ ಸಾಮ್ರಾಜ್ಯದ ವೈಭವ ಮತ್ತು ಪ್ರತಿಷ್ಠೆ ಹೇಗಿತ್ತು ಅಂತ ನೋಡೋಣ ಬನ್ನಿ. 99,000 ಏನಿದು ಸಂಖ್ಯೆ ಅಂತ ಯೋಚಿಸ್ತಾ ಇದ್ದೀರಾ? ಇದು ಅವನ ಪ್ರಮುಖ ಪ್ರಾಂತ್ಯ ಅಂದ್ರೆ 3 ಮಹಾರಾಷ್ಟ್ರಗಳಲ್ಲಿ ಇದ್ದ ಹಳ್ಳಿಗಳ ಸಂಖ್ಯೆ ಅಂತ ಹೇಳಲಾಗತ್ತೆ. ಈ ಒಂದು ಸಂಖ್ಯೆಯೇ ಸಾಕು ಅವನ ಸಾಮ್ರಾಜ್ಯ ಎಷ್ಟು ಅಗಾಧವಾಗಿತ್ತು, ಎಷ್ಟು ಸಂಪದ್ಭರಿತವಾಗಿತ್ತು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ. ಹರ್ಷನನ್ನ ಸೋಲಿಸಿದ ಮೇಲೆ ಪುಲಕೇಶಿ ಪರಮೇಶ್ವರ ಅಂದ್ರೆ ಸರ್ವೋಚ್ಚ ಒಡೆಯ ಅನ್ನೋ ಬಿರುದನ್ನ ಧರಿಸಿದ. ಅವನ ಸಾಮ್ರಾಜ್ಯ 3 ಸಾಗರಗಳವರೆಗೂ ಹರಡಿತ್ತು. ಅಷ್ಟೇ ಅಲ್ಲ, ಪರ್ಷಿಯಾದಂತಹ ದೂರದ ದೇಶಗಳ ಜೊತೆ ರಾಜತಾಂತ್ರಿಕ ಸಂಬಂಧವನ್ನ ಹೊಂದಿದ್ದ. ಇದು ಅವನ ಅಂತಾರಾಷ್ಟ್ರೀಯ ಸ್ಥಾನಮಾನವನ್ನ ಎತ್ತಿ ಹಿಡಿಯುತ್ತೆ. ಹುಯೆನ್ತ್ಸಾಂಗನ ಈ ಮಾತುಗಳು ಪುಲಕೇಶಿ ಬರಿಯೊಬ್ಬ ಯುದ್ಧಕೋರ ರಾಜನಲ್ಲ, ಬದಲಾಗಿ ಒಬ್ಬ ಸಮರ್ಥ ಆಡಳಿತಗಾರ ಕೂಡ ಆಗಿದ್ದ ಅನ್ನೋದನ್ನ ತೋರಿಸುತ್ತೆ. ಅವನ ಆಳ್ವಿಕೆಯಲ್ಲಿ ಪ್ರಜೆಗಳು ಸಮೃದ್ಧಿಯಿಂದ ನ್ಯಾಯದಿಂದ ಕೂಡಿದ ಜೀವನವನ್ನ ನಡೆಸ್ತಿದ್ರು. ಬಹುಶಃ ಇದೇ ಅವನ ಸಾಮ್ರಾಜ್ಯದ ನಿಜವಾದ ಶಕ್ತಿಯಾಗಿತ್ತು. ಆದರೆ ಇತಿಹಾಸದ ಶಿಖರದಲ್ಲಿ ಯಾರೂ ಶಾಶ್ವತವಾಗಿ ಉಳಿಯೋಕೆ ಸಾಧ್ಯವಿಲ್ಲ ಅಲ್ವಾ? ಪ್ರತಿಯೊಂದು ಉದಯಕ್ಕೂ ಒಂದು ಅಸ್ತ ಇರುತ್ತೆ. ಈಗ ಈ ಮಹಾನ್ ಕಥೆಯ ಅಂತಿಮ ಮತ್ತು ದುರಂತ ಅಧ್ಯಾಯ. ದಕ್ಷಿಣದಿಂದಲೇ ಹೊಸದೊಂದು ಪ್ರಬಲ ಸವಾಲು ಎದುರಾಗುತ್ತೆ. ದಕ್ಷಿಣದ ಪಲ್ಲವರೊಂದಿಗಿನ ಸಂಘರ್ಷ ತಾರಕಕ್ಕೇರಿತು. ಆರಂಭದಲ್ಲಿ ಪುಲಕೇಶಿಯೇ ಮೇಲುಗೈ ಸಾಧಿಸಿದ. ಆದ್ರೆ 1ನೇ ನರಸಿಂಹವರ್ಮನ್ ಅನ್ನೋ ಬಲಿಷ್ಠ ಎದುರಾಳಿ ಅಧಿಕಾರಕ್ಕೆ ಬಂದ ಮೇಲೆ ಯುದ್ಧದ ಗತಿಯೇ ಸಂಪೂರ್ಣವಾಗಿ ಬದಲಾಯಿತು. ಪ್ರತೀಕಾರದ ಜ್ವಾಲೆಯಲ್ಲಿ ಪಲ್ಲವರು ಚಾಲುಕ್ಯರ ರಾಜಧಾನಿ ವಾತಾಪಿಯ ಬಾಗಿಲಿಗೆ ಯುದ್ಧವನ್ನ ತಂದು ನಿಲ್ಲಿಸಿದ್ರು. ಸುಮಾರು ಕ್ರಿಶ್ 642ರಲ್ಲಿ ಚಾಲುಕ್ಯರ ವೈಭವದ ರಾಜಧಾನಿ ವಾತಾಪಿ ಪಲ್ಲವರ ಕೈವಶವಾಯಿತು. ಉತ್ತರ ಭಾರತದ ಚಕ್ರವರ್ತಿಯನ್ನೇ ಹಿಮ್ಮೆಟ್ಟಿಸಿದ ಆ ಮಹಾನ್ ಯೋಧ ತನ್ನದೇ ರಾಜಧಾನಿಯನ್ನ ರಕ್ಷಿಸುವ ಕೊನೆಯ ಪ್ರಯತ್ನದಲ್ಲಿ ಪ್ರಾಣ ಕಳೆದುಕೊಂಡಿರಬಹುದು. ಒಂದು ಅದ್ಭುತ ಆಳ್ವಿಕೆಯ ದುರಂತ ಅಂತ್ಯವಿದು. ಇತಿಹಾಸ ಒಂದು ವೇಳೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ಆದ್ರೆ ಇದು ನಮ್ಮನ್ನ ಯೋಚನೆ ಮಾಡುವಂತೆ ಮಾಡುತ್ತೆ. ಒಂದು ವೇಳೆ ಪುಲಕೇಶಿ ತನ್ನ ಕೊನೆಯ ಯುದ್ಧವನ್ನ ಗೆದ್ದಿದ್ರೆ ಭಾರತದ ಇತಿಹಾಸದ ದಿಕ್ಕೇ ಬೇರೆ ಆಗಿರ್ತಿತ್ತೇನೋ? ಏನಂತೀರಾ? ಈ ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ.